ಹೋರಾಟಗಾರರು ತಮ್ಮನ್ನು ತಾವು ಉಗ್ರ ಹಿಂದುತ್ವವಾದಿಗಳು ಅಂತಲೇ ಕರ್ಕೊಳ್ಳೋದು. ಅವ್ರದ್ದೊಂದು ಆಗ್ರಹ ಇದೆ ರೀ, ಹಿಂದೂ ದೇವಸ್ಥಾನಗಳು ಯಾಕೆ ಜೈನರ ಹಿಡಿತದಲ್ಲಿರಬೇಕು ಅಂತ. ಸಂವಿಧಾನನೇ ಹೇಳುತ್ತಪ್ಪ, ಹಿಂದೂಗಳ ಬೇರೆ, ಜೈನರು ಬೇರೆ, ಜೈನದೊಂದು ಪ್ರತ್ಯೇಕ ಧರ್ಮ ಅಂತ ಸಂವಿಧಾನ ಹೇಳ್ತಿರುವಾಗ ಅವ್ರು ಯಾಕೆ ನಡೆಸ್ಬೇಕು ಅಂತಾರೆ ಅವರು. ಏನು ಸಂಬಂಧ ಜೈನರಿಗೂ ಮಂಜುನಾಥನಿಗೂ, ಏನು ಸಂಬಂಧ ಜೈನರಿಗೂ ಹಿಂದೂ ದೇವತೆಗಳಿಗೂ ಅಂತ. ಬಹುಶಃ ಅದು ಅವರಿಗೂ ಗೊತ್ತಿರಬೇಕು, ನಮಗೂ ಗೊತ್ತಿದೆ. ದಕ್ಷಿಣ ಕನ್ನಡವನ್ನು ಬಹುಕಾಲ ಆಳಿದವರಲ್ಲಿ ಜೈನ ರಾಜರುಗಳಿದ್ದಾರೆ, ಅಥವಾ ಜೈನ ಸಂಪ್ರದಾಯವನ್ನು ಸ್ವೀಕಾರ ಮಾಡಿದಂಥ ಹಿಂದೂ ರಾಜರುಗಳು ಇದ್ದಾರೆ. ಅಲ್ಲಿ ಬಸದಿಗಳು ಮೂಲೆಗೊಂದು ಸಿಗುತ್ತೆ. 1000 ಕಲ್ಲಿನ ಕಂಬದ ಬಸದಿ ಏನಿದೆ ನಮ್ಗೆ ಈಗಲೂ ನೋಡ್ಲಿಕ್ಕೆ ಸಿಗುತ್ತೆ ಮೂಡುಬಿದಿರೆಯಲ್ಲಿ. ಇದು ಅತ್ಯಂತ ಪುರಾತನ ಕಾಲದಲ್ಲಿಯೇ ತಮ್ಮ ಮನೆಯನ್ನು ಬಿಟ್ಟು, ಆ ಕಥೆಯ ಬಹಳ ಸುಂದರವಾಗಿದೆ, ತಮ್ಮ ಮನೆಯಲ್ಲಿದ್ದ ಈಗಿನ ವೀರೇಂದ್ರ ಹೆಗಡೆಯವರ ಪೂರ್ವಜರು ಯಾರಿದ್ರಲ್ಲ ಅವರಿದ್ದ ಮನೆ ಗುತ್ತನ್ನ ದೈವಗಳು ಬಂದು ಕೇಳ್ಕೊಳ್ತವೆ, ನಮ್ಗೆ ಈ ಗುತ್ತನ್ನು ಬಿಟ್ಕೊಡ್ಬೇಕು ಅಂತ ಕೇಳ್ಕೊಂಡಾಗ ಆ ದೈವಗಳು ಗುತ್ತನ್ನು ತೆಗೆದುಕೊಂಡು ಇವರಿಗಿಂತ ಜಾಗಕ್ಕೆ ಹೋಗಿ ಅಂತ ಕಳಿಸ್ಕೊಟ್ಟು ಈ ದೇವಸ್ಥಾನ ಅವ್ರ ತೆಕ್ಕೆಗೆ ಬರೋದು. ಇದು ತೆಕ್ಕೆಗೆ ಬಂದ ನಂತರ ಎಷ್ಟು ಚೆನ್ನಾಗಿದೆ ನೋಡಿ, ನಂಗೆ ನಿಜಕ್ಕೂ ಹೆಮ್ಮೆ ಅನ್ಸುತ್ತೆ ಆ ದೇವಸ್ಥಾನಕ್ಕೆ ಹೋಗ್ಬೇಕಾದಾಗ. ಅದು ಹಿಂದೂಗಳ ದೇವಸ್ಥಾನ, ಶೈವರ ದೇವಸ್ಥಾನ. ಅದು ಆ ಶೈವರ ದೇವಸ್ಥಾನವನ್ನ ಆಗಿನ ಕಾಲದಲ್ಲೇ ಇವರ ಹಿರಿಯರು ಅದನ್ನು ಪಡ್ಕೊಂಡಿದ್ರು. ಅದನ್ನು ಅವ್ರು ಪೂಜೆ ಮಾಡ್ತಿರುವಾಗ ಒಂದ್ಸಲ ಅಲ್ಲಿ ಮಧ್ವಯತಿಗಳು ಬಂದು ಅವ್ರು ಹೇಳಿದ್ರು, ಇಲ್ಲಿ ಪೂಜೆ ವ್ಯವಸ್ಥಿತವಾಗಿ ಸರಿಯಾಗಿ ನಡೀತಿಲ್ಲ, ನಾನೊಂದು ಒಂದು ವ್ಯವಸ್ಥೆನ ಹೇಳ್ಕೊಡ್ತೀನಿ ಅಂತ ತಮ್ಮದ್ದೇ ಶಿಷ್ಯರನ್ನ ಕರ್ಕೊಂಡು ಬಂದಲ್ಲಿ ಪೂಜೆ ವ್ಯವಸ್ಥೆ ಮಾಡಿದ್ರು. ಇವತ್ತಲ್ಲಿ ಮಧ್ವಯತಿಗಳು ನಿರಂತರವಾಗಿ ಅವರಿಗೆ ಸಂಬಂಧಪಟ್ಟ ಅವರ ಮತಾನುಯಾಯಿಗಳೇ ಅಲ್ಲಿ ಬಂದು ಪೂಜೆ ಮಾಡ್ತಾರೆ. ವೈಷ್ಣವ ಸಂಪ್ರದಾಯ ಅಂದ್ರೆ ಮೂಲತಃ ಮಂದಿರ ಶೈವ ಸಂಪ್ರದಾಯದ್ದು, ಅಲ್ಲಿ ಪೂಜೆ ಮಾಡ್ತಿರೋರು ವೈಷ್ಣವ ಸಂಪ್ರದಾಯಕ್ಕೆ ಸೇರಿರೋರು. ಇಡೀ ಮಂದಿರದ ವ್ಯವಸ್ಥೆಯನ್ನ ಚಾಚೂ ತಪ್ಪದೆ ಅವತ್ತಿನಿಂದ ಇವತ್ತಿನವರೆಗೂ ನಡ್ಕೊಂಡು ಬರುವಂತೆ ನೋಡ್ಕೊಂಡಿರೋದು ವೀರೇಂದ್ರ ಹೆಗಡೆ ಅವರು ಜೈನ ಸಮುದಾಯಕ್ಕೆ ಸೇರಿದವರು. ಅದು ಹೆಂಗೆ ಸಾಧ್ಯ ಆಗುತ್ತೆ? ಇದು ಇವತ್ತಿನ ಪ್ರಶ್ನೆ. ಬಟ್ ನನಗಿರುವಂತ ಪ್ರಶ್ನೆ, ಇದೇ ವೀರೇಂದ್ರ ಹೆಗಡೆಯವರು ನನಗೆ ಸತ್ಯವಾಗ್ಲೂ ಅನೇಕ ವರ್ಷಗಳ ಕಾಲ ಅವರನ್ನು ಭೇಟಿ ಮಾಡಿದ ನಂತರವೂ ಜೈನರು ಅಂತ ಗೊತ್ತಿರಲಿಲ್ಲ. ಆದರೆ ಆನಂತರವೂ ಗೊತ್ತಾಗಿತ್ತು. ಆದರೆ ಬಹುತೇಕ ಈ ನಾಡಿನ ಜನರಿಗೆ ಅವ್ರು ಜೈನರು ಅಂತ ಗೊತ್ತಾಗಿರೋದು ಇವರು ಹೋರಾಟ ಶುರು ಮಾಡಿದ ಮೇಲೆ. ಯಾಕೆ ಗೊತ್ತೇನು? ವೀರೇಂದ್ರ ಹೆಗಡೆಯವರು ಈ ನಾಡಿನ 700ಕ್ಕೂ ಹೆಚ್ಚು ದೇವಾಲಯಗಳು, ಯಾವ ದೇವಾಲಯಗಳು ಪೂರ್ತಿ ಧ್ವಂಸಗೊಂಡು ಹೋಗುವಂತ ಡಿಲಾಪಿಡೇಟೆಡ್ ಕಂಡೀಷನ್ಸ್ ಅಲ್ಲಿತ್ತೋ ಅತ್ಯಂತ ಪ್ರಾಚೀನ ದೇವಾಲಯಗಳು, ಅದನ್ನ ತಮ್ಮ ಧರ್ಮೋತ್ಥಾನ ಟ್ರಸ್ಟ್ನ ಮೂಲಕ ಪುನರುದ್ಧಾರ ಮಾಡಿದವರು. ಯಾವುದು ಬೇಡ ರೀ, ನಾವು ಅಮರಶಿಲ್ಪಿ ಜಕಣಾಚಾರಿ ಅಂತ ಕರಿತೀವಿ. ಅಮರಶಿಲ್ಪಿ ಜಕಣಾಚಾರ್ಯ ಊರು ಯಾವ್ದು ಗೊತ್ತಾ? ತುಮಕೂರಿನ ಹತ್ರ ಕೈದಾಳ. ಅವನು ತನ್ನ ಜೀವಿತಾವಧಿಯ ಕೊನೆಯಲ್ಲಿ ಕಟ್ಟಿದ ದೇವಸ್ಥಾನ, ಅದು ಪೂರ್ತಿ ಬಿದ್ದೋಗುವ ಸ್ಥಿತಿಯಲ್ಲಿದ್ದಾಗ ಇವರಿಗೆ ಗೊತ್ತಾಗಿ ಅಲ್ಲಿಗೆ ಹೋಗಿ ಆ ದೇವಸ್ಥಾನವನ್ನು ಹೆಂಗೆ ಮರು ನಿರ್ಮಾಣ ಮಾಡಿದ್ದಾರೆ ಅಂತಂದ್ರೆ, ನಾನು ಅಲ್ಲಿಗೆ ಹೋದಾಗ ನೋಡುವಾಗ ಆಶ್ಚರ್ಯಪಟ್ಟಿದ್ದೆ. ಇಡೀ ಪರಂಪರೆಯನ್ನು ಉಳಿಸಿಕೊಟ್ರಲ್ಲ, ಅವತ್ತವರು ಜೈನರಾಗಿರ್ಲಿಲ್ವಾ? ಇದೇ ವೀರೇಂದ್ರ ಹೆಗಡೆಯವರು ಕಳೆದ 2015ರಿಂದ 2025 ಕಳೆದ 10 ವರ್ಷಗಳಲ್ಲಿ 12,000 ದೇವಸ್ಥಾನಗಳಿಗೆ 175 ಕೋಟಿಗೂ ಹೆಚ್ಚು ರೂಪಾಯಿಗಳನ್ನ ಅವರು ಬೇರೆ ಬೇರೆ ಕಾರಣಗಳಿಗೋಸ್ಕರ, ಅದರ ಜೀರ್ಣೋದ್ಧಾರಕ್ಕಿರ್ಬೋದು, ಅದರ ಬೇರೆ ಬೇರೆ ಸಂದರ್ಭಗಳಲ್ಲಿ, ಅದರ ಬೇರೆ ಬೇರೆ ಕಾರ್ಯಕ್ರಮಗಳಿಗಿರ್ಬೋದು, 175 ಕೋಟಿಗೂ ಹೆಚ್ಚು ಹಣವನ್ನ ಕೊಟ್ಟಿದ್ದಾರಲ್ಲ. ಆಗ ಅವರು ಜೈನರು ಅನ್ನಿಸ್ಲಿಲ್ವಾ? ವೀರೇಂದ್ರ ಹೆಗ್ಗಡೆಯವರು ಪ್ರತಿ ಹಿಂದೂ ಆಚರಣೆಗಳಲ್ಲಿ, ನಮ್ಮೂರಿನ ಜಾತ್ರೆಗಳಿಂದ ಹಿಡಿದು ನಮ್ಮೂರಿನ ಯಾವುದೇ ಸಾಧುಗಳಿಗೆ ಸನ್ಮಾನ ಮಾಡುವಂತ ಅತ್ಯಂತ ಪವಿತ್ರವಾಗಿರುವಂತ ಕಾರ್ಯದಲ್ಲೂ ನಾನು ನಿಮ್ಮ ಮನೆಯ ಮಗ ಎನ್ನುವಂತೆ ಭಾಗವಹಿಸ್ತಾರಲ್ಲ, ಆಗ ಜೈನರು ಅನ್ನಿಸ್ಲಿಲ್ವಾ? ಈಗ ಧರ್ಮಸ್ಥಳವನ್ನು ಕಿತ್ಕೋಬೇಕು ಅಂದಾಗ ಮಾತ್ರ ಜೈನರು ಅನ್ನಿಸ್ತಾರೆ ಅಂದರೆ ಇದು ಮೋಸ ಅಲ್ವೇನು? ನಾವು ಎಲ್ಲರನ್ನೂ ಸೇರಿಸ್ಕೊಂಡು ನಮ್ಗೆ ಎಷ್ಟು ಹೆಮ್ಮೆ ಇದೆ. ಈ ದೇಶದಲ್ಲಿ ಒಂದು ಕಾಲದಲ್ಲಿ ಸೋನಿಯಾ ಗಾಂಧಿ ಇದ್ರು. ಸೋನಿಯಾ ಗಾಂಧಿ ಇದ್ದಾಗಲೂ ಪ್ರಧಾನಮಂತ್ರಿ ಒಬ್ಬರು ಸಿಖ್ಖರಾಗಿದ್ರು, ಒಬ್ಬರು ಮುಸ್ಲಿಂ ರಾಷ್ಟ್ರಪತಿ ಇದ್ರು. ನಾವೇನು ಕ್ರಿಶ್ಚಿಯನ್ ಸೋನಿಯಾ ಗಾಂಧಿ, ಪ್ರಧಾನಮಂತ್ರಿ ಸಿಖ್ಖರಾಗಿದ್ರು, ಮುಸ್ಲಿಂ, ಏನು ಹೆಮ್ಮೆ. ನನಗಷ್ಟೇ ಹೆಮ್ಮೆ ಧರ್ಮಸ್ಥಳದ ಕುರಿತಂತೆ ಇದೆ. ಶೈವ ಮಂದಿರ, ವೈಷ್ಣವ ಪೂಜಾರಿ, ಅದನ್ನು ನೋಡ್ಕೊಳ್ಳೋನೊಬ್ಬ ಜೈನ, ಅದನ್ನು ಆರಾಧಿಸುವಂಥ ನಾಡು ಕನ್ನಡ ನಾಡು, ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ನನಗೆ ಬಹಳ ಹೆಮ್ಮೆ ಇದೆ. ನಿಮಗಿಲ್ಲದೆ ಇರ್ಬೋದು ಹೋರಾಟಗಾರರಿಗೆ, ನಮ್ಗೆ ಆ ವಿಚಾರಕ್ಕೆ ಹೆಮ್ಮೆ ಇದೆ. ಮತ್ತು ಧರ್ಮಸ್ಥಳಕ್ಕೆ ನಡೆದುಕೊಳ್ಳುವಂಥ ಪ್ರತಿಯೊಬ್ಬನಿಗೂ ಈ ವಿಚಾರದಲ್ಲಿ ಅನುಮಾನ ಇಲ್ಲ. ಅಜಿತ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.